RSSನ ದೆವ್ವ ಅಂತ ಹೇಳಿದ ಪ್ರಿಯಾಂಕ್ ಖರ್ಗೆ ಅವರಿಗೆ BK ಹರಿಪ್ರಸಾದ್ ಜೊತೆಯಾಗಿದ್ದಾರೆ. ಭಾಗವತ್ ಅವರೇ ನೋಂದಣಿಯಾಗದ ಸಂಸ್ಥೆ ಅಂತ ಹೇಳಿಬಿಟ್ಟಿದ್ದಾರೆ. RSS ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಅವರೇ ಹೇಳಿಬಿಟ್ಟಿದ್ದಾರೆ. ಆ ರೀತಿ ಇದ್ದರೆ ಅದನ್ನು ಘೋಸ್ಟ್ ಅಂತ ಕರೀತಾರೆ. ನೋಂದಣಿಯಾಗದ ಸಂಸ್ಥೆಗಳು ಅಂತ ಇದ್ದರೆ ಅದನ್ನು ಘೋಸ್ಟ್ ಅಂತ ಕರೀತಾರೆ. ನಮ್ಮದು ಸೈದ್ಧಾಂತಿಕ ವಿರೋಧ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹರಿಪ್ರಸಾದ್ ಮಾತಾಡಿದ್ದಾರೆ. ಯಾವುದೇ ಸಂಘಟನೆ ಅಂತ ಇದ್ದ ಮೇಲೆ ಅದು ನೋಂದಣಿ ಆಗಬೇಕು, ರಿಜಿಸ್ಟರ್ ಆಗಬೇಕದು. ರಿಜಿಸ್ಟರೇ ಆಗದೇ ಇದ್ದರೆ ಹೇಗಪ್ಪ ಅದು ಅಂತ ಮಹದೇವಪ್ಪ ಕೂಡ ಒಂದು ಕಡೆ ಕ್ವಶನ್ ಮಾಡಿದ್ದಾರೆ. ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರೇ ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೇನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಯಾರ್ದೋ ಹೆಸರಲ್ಲಿ ಇನ್ಯಾರೋ ಬರೆದು ಕೊಡ್ತಾರೆ, ಅದನ್ನು ಓದ್ತಾರೆ. ಹಂಗೆ ನಡೀತಾ ಇದೆ. ಅವರಿರೋದೇನು ತಪ್ಪೇನಿಲ್ಲ. ಅಲ್ಲ, ನಮ್ಮದು ಸೈದ್ಧಾಂತಿಕವಾದ ವಿರೋಧ ಇವತ್ತಿಂದಲ್ಲ, ಕಾಲೇಜಿ ಕಾಲದಿಂದಲೂ ಮಾಡ್ಕೊಂಬಂದಿದ್ದೀವಿ. ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರೇ ಹೇಳಿದ್ದಾರೆ, ಎಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಸಂಘಗಳೆಲ್ಲ ರಿಜಿಸ್ಟರ್ ಆಗ್ತಾವಲ್ಲ. ಇದರಲ್ಲಿ ಸಂಘಟನೆ ಇದೆ, ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಸೇಷನ್. ಎನಿ ಸೋಷಿಯಲ್ ಮೂವ್ಮೆಂಟ್ ಆರ್ ಎನಿ ಆರ್ಗನೈಸೇಷನ್ ಮಸ್ಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆ್ಯಕ್ಟ್. ಅವೆಲ್ಲ ಏನು ಮಾಡ್ತಾರೆ ಏನು ಮಾಡಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ರಿಜಿಸ್ಟರ್ ಆಗಬೇಕಲ್ಲ. ಒಂದು ನೋಂದಾಯಿತವಾದಂಥ ಸಂಘಟನೆ ಇರಬೇಕಲ್ಲ. ಈಗ ಶಂಕರ್ ಇದ್ದಾರೆ, 40 ವರ್ಷದಿಂದ ಸಂಘಟನೆಯಲ್ಲಿದ್ದಾರೆ. ಸಾಗರ್ ಇದ್ದಾರೆ, ಹಿಂದೂದರ್ ಇದ್ದಾರೆ, ಆಲ್ ಸ್ಟಾಲ್ವರ್ಡ್ಸ್ ಇದ್ದಾರೆ. ಸ್ಟಾಲ್ವರ್ಡ್ಸ್ ಕಟ್ಟಿದಂಥ ಸಂಘಟನೆಗಳು.